ಎಲ್ರಿಗೂ ನಮಸ್ಕಾರ. ಇವತ್ತು ಶಿವಶರಣ ಗುಪ್ತ ಮಂಚಣ್ಣನವರ ಬಗ್ಗೆ ತಿಳಿಯೋಣ. ಇವರು ಬಿಜ್ಜಳನ ಭಂಡಾರದ ಕರಣಿಕನಾಗಿದ್ದ ದಾಮೋದರ ಹಾಗೂ ಅವನ ಪತ್ನಿ ಮಾಯಾವಾದಿಯ ಮಗ. ಈ ದಂಪತಿಗಳು ವೈಷ್ಣವರಾಗಿದ್ದರು. ಬಹುಕಾಲ ಮಕ್ಕಳಾಗದಿದ್ದಾಗ ಮಾಯಾವಾದಿಯು ಗುಪ್ತವಾಗಿ ಶಿವಾಲಯಕ್ಕೆ ಹೋಗಿ ಸಂತಾನವನ್ನು ಅನುಗ್ರಹಿಸುವಂತೆ ಶಿವನನ್ನು ಪ್ರಾರ್ಥಿಸ್ತಿದ್ಲು. ಶಿವನ ಕರುಣೆಯಿಂದ ಮಂಚಣ್ಣ ಜನಿಸಿದ. ವೈಷ್ಣವ ಮತದ ಪ್ರಕಾರ ಜಾತ ಕರ್ಮಾದಿಗಳು 8ನೇ ವಯಸ್ಸಿಗೆ ಉಪನಯನವೂ ಆದವು. ಕುಶಾಗ್ರಮತಿಯಾದ ಇವನನ್ನು ಬಿಜ್ಜಳ ತನ್ನ ಪತ್ರ ವ್ಯವಹಾರಗಳನ್ನು ನೋಡಿಕೊಳ್ಳುವ ನಿಯೋಗಿಯಾಗಿ ನೇಮಿಸ್ತಾರೆ. ಮಂಚಣ್ಣ ವೇದಾಂತಗಳನ್ನು, ಉಪವೇದಗಳನ್ನು, ಪುರಾಣಗಳನ್ನು, ಧರ್ಮಶಾಸ್ತ್ರಗಳನ್ನು, ಆಗಮಗಳನ್ನೂ ಅಭ್ಯಾಸ ಮಾಡ್ತಾರೆ. ವೈಷ್ಣವನಾಗಿದ್ದರೂ ಶಿವನ ಶ್ರೇಷ್ಠತೆಯನ್ನು ತಿಳಿದು ಕ್ರಮಕ್ರಮವಾಗಿ ಹರಿಭಕ್ತಿಯನ್ನು ತ್ಯಜಿಸಿ ಶಿವಭಕ್ತಿಯನ್ನು ಇವರು ಹೊಂದಿದಂತೆ ತೋರಿಸ್ತದೆ. ಈ ಸ್ಥಿತ್ಯಂತರದ ಚಿತ್ರ ಇವರ ವಚನಗಳಲ್ಲಿ ಕಾಣ್ಬರ್ತದೆ. ಶಿವಭಕ್ತಿಯ ಮಹತ್ವ ತಿಳಿದ ಮೇಲೆ ವೈಷ್ಣವ ಮತವನ್ನು ತ್ಯಜಿಸಿ ವೀರಶೈವ ಲಿಂಗಾಯತ ಆಚಾರಗಳನ್ನು ಇವರು ಅಳವಡಿಸಿಕೊಳ್ತಾರೆ. ಬಹಿರಂಗವಾಗಿ ತಾನು ಲಿಂಗಾಯತ ಅಂತ ಹೇಳಿಕೊಳ್ಳಲಾಗದೆ ಗುಪ್ತವಾಗಿ ಲಿಂಗಧಾರಣೆಯನ್ನು ಹೊಂದಿ ಶಿವಪೂಜೆಯನ್ನು ಇವರು ಮಾಡ್ತಿದ್ರು. ಒಂದ್ಸಲ ಇವರು ಮನೆಯ ಮಾಳಿಗೆಯ ಮೇಲೆ ಕಿಂಡಿಯಿಂದ ಧೂಪದ ಹೊಗೆ ಬರುತ್ತಿದ್ದದ್ದನ್ನು ಗಮನಿಸಿ ವೈಷ್ಣವನೋರ್ವನು ಅನುಮಾನಗೊಂಡು ಕಿಂಡಿಯಿಂದ ನೋಡ್ತಾರಂತ. ಮಂಚಣ್ಣ ದಂಪತಿಗಳು ಶಿವಪೂಜಾ ನಿರತರಾಗಿರುವುದನ್ನು ಅವರು ನೋಡ್ತಾರೆ. ಇವರ ಗುಪ್ತ ಭಕ್ತಿ ಬಯಲಾಗ್ತದೆ. ವಿಷಯ ತಿಳಿದ ಸೊಡ್ಡಳ ಬಾಚರಸ, ಮಧುವರಸ, ಚನ್ನಬಸವಣ್ಣ ಮೊದಲಾದವರು ಮಂಚಣ್ಣನ ಮನೆಗೆ ಬಂದು ಬಾಗಿಲು ತೆಗೆಯಲು ಪ್ರಾರ್ಥಿಸ್ತಾರೆ. ತೆಗೆಯದಿದ್ದಾಗ ಬಾಗಿಲು ಮುರಿದು ಒಳಗೆ ಬರ್ತಾರೆ. ತಮ್ಮ ಗುಪ್ತ ಭಕ್ತಿ ಬಯಲಾದ ಕಾರಣ ಮಂಚಣ್ಣ ದಂಪತಿಗಳು ಪ್ರಾಣ ತ್ಯಜಿಸ್ತಾರೆ. ವೈಷ್ಣವರು ಮಂಚಣ್ಣನ ಶವದಹನಕ್ಕೆ ಒಪ್ಪದಿದ್ದಾಗ ಬಸವಣ್ಣನೇ ಅಂತ್ಯ ಸಂಸ್ಕಾರ ನೆರವೇರಿಸಲು ಮುಂದಾಗ್ತಾರೆ. ಆದ್ರೆ ಬಸವಣ್ಣನ ಹಸ್ತ ಸ್ಪರ್ಶದಿಂದ ದಂಪತಿಗಳು ಮರಳಿ ಜೀವ ಪಡಿತಾರಂತ. ನಂತರ ಮಂಚಣ್ಣ ಬಹಿರಂಗವಾಗಿಯೇ ಅನುಭವ ಮಂಟಪದ ಕಾರ್ಯಕಲಾಪಗಳಲ್ಲಿ ಭಾಗಿಯಾಗ್ತಾರೆ. ಕಲ್ಯಾಣದಲ್ಲಿಯೇ ಸಮಾಧಿಸ್ಥನಾಗ್ತಾರೆ. ವೈಷ್ಣವನಾಗಿದ್ದ ಮಂಚಣ್ಣ ಶಿವಭಕ್ತನಾಗಿ ಪರಿವರ್ತಿತನಾದ ಘಟ್ಟದ ಅವರ ಮಾನಸಿಕ ಸ್ಥಿತಿ ಅವರ ವಚನಗಳ ಮೂಲಕ ನಮಗೆ ಪರಿಚಯ ಆಗ್ತದೆ. ಉದಾಹರಣೆಗೆ, ಆನು ನಾಮದ ದಾಸನಲ್ಲದೆ ದಾಸೋಹದ ದಾಸನಲ್ಲಯ್ಯ, ಆನು ಹರಿಭಕ್ತನಲ್ಲದೆ ಶಿವಭಕ್ತನಲ್ಲಯ್ಯ, ಎನಗೆ ಶಿವಭಕ್ತಿ ನೆಲೆಗೊಳ್ಳದಯ್ಯ, ನೀನೇ ಎನಗೆ ಕೃಪ ಮಾಡು ನಾರಾಯಣ ಪ್ರಿಯ ರಾಮನಾಥ. ಎಮ್ಮಾಕೆಯ ಕೈಯ ಮೊಗೆಯ ನೀರಿನಲ್ಲಿ ನಾಮವ ತೇಯಲಾಗಿ ನಾಮವಳಿದು ನೀರಿಳಿಯಿತ್ತು, ಅಳಿದ ನೀರು ಹಣೆಗಿಕ್ಕಲಾಗಿ ನಿರ್ನಾಮವಾಯಿತು, ನಾರಾಯಣ ಪ್ರಿಯ ರಾಮನಾಥನಲ್ಲಿ ನಿಶ್ಚಯವಾಯಿತೆನಗೆ. ತೋಳಸಿಯ ಗಿಡುವು ಮೆಲುಲಾರದೆ ಕಿವಿಯೊಳಗಿಕ್ಕಿದೆ, ಕಲಸಿದ ನಾಮಕ್ಕೆ ಹಣೆಯ ಕಾಣದೆ ಎದೆಯೊಳಗಿಕ್ಕಿದೆ, ತಾವರೆಯ ಮಣಿಯ ತಾವಡಿಸಿ ಸೂದಕ್ಕೆ ಠಾವ ಕಾಣದೆ ಡಾವರಿಸುತ್ತಿದ್ದೆ, ಇದಕ್ಕಿನ್ನಾವುದು ಹದನಯ್ಯ, ಎನ್ನ ನಿಮ್ಮ ದಾಸೋಹದ ದಾಸನ ಮಾಡಿಸಯ್ಯ ನಾರಾಯಣ ಪ್ರಿಯ ರಾಮನಾಥ. ನಾ ವಿಶ್ವಾಸಿಯಾದಡೆ ಗುಪ್ತ ಭಕ್ತಿಯ ಮಾಡಲೇಕೆ, ನಾ ವಿಶ್ವಾಸಿಯಾದಡೆ ಹರಿವೇಷಂ ಇದಿರಿಗೆ ತೊಟ್ಟು ಹರನ ಹರಣದಲ್ಲಿ ಇರಿಸಿದೆನೆಂಬ ಸಂದೇಹವೇತಕ್ಕೆ, ನನ್ನ ವಿಶ್ವಾಸಕ್ಕೆ ಇದಿರ ಅರಿತಡೆ ಅಸುವ ಹೊಸ ದೇಹನೆಂಬ ಹುಸಿ ಮಾತಿನ ಗಸಣಿಯೇತಕ್ಕೆ, ಎನ್ನ ವೇಷವು ಹುಸಿ, ನಿಮ್ಮ ಭಕ್ತಿಯ ದಾಸೋಹದ ದಾಸನೆಂಬುದು ಹುಸಿಯಯ್ಯ ನಾರಾಯಣ ಪ್ರಿಯ ರಾಮನಾಥ. ನಾ ಬಂದೆ ಹರಿಭಕ್ತನಾಗಿ, ಬಾ ಹಾಗ ನಾ ದಾಸನಾಗಿ, 9 ಜೂಳಿಯ ತಣ್ಣೀರ ಕಣತಿಯ ಹೊತ್ತು ತಿತ್ತಿಗ ನೀರತ ಕಾಣೆ, ಲೆಕ್ಕವಿಲ್ಲದ ನಾಮವನಿಕ್ಕಿದೆ ಸುತ್ತಿ ಸುತ್ತಿ ಬಳಸಿದೆ, ಹೀಲಿಯ ಗರಿಯ ಹೆಕ್ಕಣ್ಣ, ಪಚ್ಚೆಯ ನಾಮವ ದೃಷ್ಟಿಯ ಮಧ್ಯದಲ್ಲಿ ಇಕ್ಕಿ, ಮತ್ತೆ ಅದರ ನಡುವೆ ನಿಶ್ಚಯ ಬಿಳಿಯ ನಾಮವನಿಕ್ಕಿ, ಹೊತ್ತ ದಾಸಿಗೆ ಹುಸಿಯಾಯಿತು, ದಾಸೋಹವೆಂಬುದನರಿಯದೆ ಎನ್ನ ವೇಷ ಹುಸಿಯಾಯಿತು ನಾರಾಯಣ ಪ್ರಿಯ ರಾಮನಾಥ. ಇಲ್ಲಿ ತನಕ ಇವರ ಒಟ್ಟು 104 ವಚನಗಳು ದೊರೆತದ್ದು. ಇವರ ಅಂಕಿತ ನಾಮ ನಾರಾಯಣ ಪ್ರಿಯ ರಾಮನಾಥ. ಶರಣು ಶರಣಾರ್ಥಿ.